ಕಟಿಂಗ್ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಯಾರು ವೈಭವ್ ಕಟಿಂಗ್ ಮಾಡಿಸಿದ್ದು? ಯಾರು ನಿನಗೆ? ಯಾರಪ್ಪ? ಯಾರು ಕಟಿಂಗ್ ಮಾಡಿಸಿದ್ದು? ಯಾರು ಕರ್ಕೊಂಡೋಗಿದ್ದು ನಿನ್ನ? ಓ, ಟಗ್ರು ಮಾಮ ಕರ್ಕೊಂಡೋಗಿತ್ತ? ಹೆಂಗೆ ಹೇಳ್ತಾನೆ ನೋಡು, ಅದಕ್ಕೆ ಹೆಂಗೆ ನೆನ್ಪಿಕ್ಕಣವನೇ ಟಗ್ಗು ಮಾಮ ಅಂಬದ. ಕಳ್ಳ ಅಲೆ ಎಲ್ಲ ಮಾತಾಡ್ತಾನೆ, ಇವಾಗ ಎಲ್ಲ ಗೊತ್ತಾಗುತ್ತೆ. ನನ್ನ ಮಗನೇ ಹೆಂಗೆ ಕಂಬ್ತಾನೆ ಹಂಗೇನೆ. ಕಟಿಂಗ್ ಮಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾನಲ್ವೇ ಅದಕ್ಕೆ. ಚೆನ್ನಾಗಿ ಕಾಣಿಸ್ತಾನಮ್ಮ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ಹಂಗೇನೆ. ನಿಮ್ಮ ಅಣ್ಣ ಏನಾರು ನೋಡಿಬಿಟ್ರೆ ಏನಿಲ್ಲ ಮುದ್ದಾಡುತ್ತೆ. ನಿಮ್ಮ ಅಣ್ಣಗಂತೂ ಮಕ್ಳ ಮೇಲೆ ಬೋಲ ಆಸೆ ಕಣ್ಗಿರ್ಜಿಂಬೆ. ಅಯ್ಯೋ ಬಿಡತ್ಲಾಗೆಲ್ಲ ಇವನು ಕಾಣಕ್ಕಿಲ್ಲ. ಯಪ್ಪ ಏನು ಆಸೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಮೂವರು ಅಷ್ಟೇನೆ. ಅವನು ಅಷ್ಟೇನೆ. ಅನಿಲು ಎಲ್ಲರೂ ಹಂಗೇನೆ, ಎಲ್ಲರೂ ಹಂಗೆ ಆಸೆ ಮಾಡ್ತಾರೆ. ಆದರೆ ನಿಜವಾಗ್ಲೂ ನಿಮ್ಮ ಅಣ್ಣಗೆ ಮಗು ಆಗ್ಬಿಟ್ರೆ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ತುಂಬ ಆಸೆ ಇಟ್ಕೊಂಡೈತೆ ಕಣ್ಗಿರ್ಜಿಂಬೆ. ಬಿಡಿ ಅದಕ್ಕೆ ಇವಾಗ ಇನ್ನೇನು 7 ತಿಂಗಳಾಗೈತಲ್ಲ, ಇನ್ನು 3 ತಿಂಗಳಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ. ಆಮೇಲೆ ನೀವು ಎತ್ಕೊಂಬಂತ್ರಿ. ನನ್ನ ಮಗನಂತಾನೆ ಒಬ್ಬ ಮಗ ಹುಟ್ಲಿ. ಅಯ್ಯೋ ಮಗನ ಮಗಳು ಇಷ್ಟು ದಿವಸ ಅದೇ ಇಲ್ಲ. ಮಕ್ಕಳಿಲ್ಲ ಅಂತಂದರೆ ಇರೋದಿಲ್ವಾ? ಮಗನಾಗಲಿ ಮಗಳನಾಗಲಿ ಯಾವುದಾದ್ರೂ ಆಗಲಿ ಒಟ್ಟಿನಲ್ಲಿ ಆರೋಗ್ಯವಾಗಿ ಚೆನ್ನಾಗಿ ಏನೋ ತೊಂದರೆ ಇಲ್ದಂಗೆ ಆದರೆ ಸಾಕು ಅಂತ ನಾನು ದೇವ್ರ ಹತ್ರ ಹೇಳ್ಕೊಡ್ತೀನಿ ಅಷ್ಟೇ. ಆರೋಗ್ಯವಾಗಿರೋ ಅಂಥ ಮಗು ಕೊಡಪ್ಪ ನನಗೆ ಅಂತೇಳಿ ಬೇಡ್ಕೊಂತೀನಿ ಹೊರ್ತು ಹೆಣ್ಣು ಗಂಡು ಅಂತ ನಾನು ಯಾವತ್ತೂ ಭೇದ ಭಾವ ಮಾಡೋಕ್ಕೆ ಹೋಗಲ್ಲ ಗಿರ್ಜಿಂಬೆ. ಅಷ್ಟೇ ಅದಕ್ಕೆ ಯಾವುದೋ ನಮ್ಗೆ ಯಾವುದೋ ದೇವ್ರು ಕೊಡಬೇಕು ಅಂತ ಇದ್ದಾನೋ ಅದೇನೆ, ಅದನ್ನು ಸಂತೋಷವಾಗಿ ಸ್ವೀಕರಿಸ್ಬೇಕಷ್ಟೇ ನಾವು. ನಮ್ಮ ಪಾಪ ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು. ಅಗ್ಗಳು ಪಾಪ ಅಲ್ಲೇ ಮನಿಕೊಂಡು ಎದ್ದವನೇ. ಅಯ್ಯೋ ಅವನೆಲ್ಲ ಮನಿಕೊಂಬಿಲ್ಲ. ಕಟಿಂಗ್ ಮಾಡಿಸ್ಕೊಂಬಂದವನೇ, ನೀರು ಒಯ್ಕೊಂಡವನೇ, ನೀರು ಒಯ್ಕೊಂಡು ಮನಿಕಳಪ್ಪ ಅಂತಂದರೆ ಮನಿಕೊಂಬಲ್ಲ ಅಂತ ಕುಕ್ಕಾಣವ್ನಿ. ನಾನು ಅದಕ್ಕೆ ಹಿಂಗೆ ಮಾತಾಡ್ತಿದ್ವಿ. ಅದಕ್ಕೆ ಮಾತ್ಕಡಿಕನ ಹೋಗೋಣಂತೂ ಬೇಡ ಬಿಡೋದಕ್ಕೆ ಅಂತೇಳಿ ಸುಮ್ಮನಾದ್ವಿ. ಏನೋ ಬೇಡ, ಒಟ್ಟು ಮಧ್ಯಾಹ್ನ ಟೈಮ್ ಏನೋ ಸಾಯಂಕಾಲ ಹಂಗೆ ವಾಕ್ ಮಾಡ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಹೇಳ್ದೆ. ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಅಂತೇಳಿ ಹೇಳಿದ್ದೀನಿ. ಅದನ್ನೇ ಮಾತಾಡ್ತಾ ಕುಕ್ಕೊಂಡಿದ್ವಪ್ಪ. ನೋಡಿ ನಿಮ್ಮ ಮಗ ಹೆಂಗೆ ಕಾಮ್ತಾನೆ ಕಟಿಂಗ್ ಮಾಡಿಸ್ಕೊಂಡು ಹಂಗೆ ರಾಜ ಆಗ್ಯವನಿ. ಎಂತ ಚೆನ್ನಾಗಿ ಕಂಬ್ತಾನಲ್ವಿ ನನ್ನ ಮಗ. ಇಲ್ಲಿ ಯಾರು ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡೋಗಿದ್ದು? ಟಾಗ್ರು ಮಾಡಿಸಿರೋದದ್ದು ನಾವು. ಎಂಥದ್ದು ಬೇಕಂದ್ರೆ ಎಬ್ಬುಲಿ ಬೇಕು ಅಂತಾನೆ, ಎಬ್ಬುಲಿ. ಎಂಥದ್ದು ಕಟಿಂಗಪ್ಪ ನೀನು ಮಾಡಿಸ್ಕೊಂಡಿರೋದು? ಎಬ್ಬುಲಿ ಎಂಬಕ್ಕೆ ಬರಲ್ಲ, ಯಾಬುಲಿ ಅಂತ ಯಾಬುಲಿ. ನೋಡಂಗೆ ಹೆಂಗೆ ಮಾತಾಡೋದು ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ ಕಟಿಂಗು ಎಲ್ಲಾನ. ಇಲ್ಲಿ ಯಾವನ ಹುಡುಗರು ಮಾತಾಡ್ತಾವಲ್ಲ ಅದನ್ನೇ ನೆನ್ಪಿಕ್ಕೊಂಡವನಿ. ಅದಕ್ಕೆ ಹೇಳ್ತಾ ಇರೋದವನು ಎಬ್ಬುಲಿ ಕಟಿಂಗ್ ಮಾಡಿಸ್ಕೊಂತೀನಿ ಅಂತ ಹೇಳಿ. ನೋಡಮ್ಮ ಹೆಂಗೆ ಖುಷಿ ಆಗ್ತೈತೆ ನಿನ್ನ ಮಗನ ನೋಡಿದರೆ. ಇಲ್ಲಿ ಯಾವನ ಹುಡುಗರು ಮಾತಾಡ್ತಿರ್ತಾವೆ ನೋಡು ಆಟ ಆಡ್ಬೇಕಾದ್ರೆ, ನಂದು ಎಬ್ಬುಲಿ ಕಟಿಂಗು ಅಂತ ಅದನ್ನ ಹೇಳ್ತಾನೆ. ನೋಡಪ್ಪ ಎಬ್ಬುಲಿ ಕಟಿಂಗಾ? ಅಬ್ಬಾ ಟಾಗ್ರಿ ಮಾಡಿಸಿದ್ದು. ಅವನೇ ಕರ್ಕೊಂಡು ಅವನೇ ಕುಂಡ್ರಿಸ್ಕೊಂಡು ಮಾಡಿಸಿದ್ನಪ್ಪ. ಯಾರಪ್ಪ ಕಟಿಂಗ್ ಮಾಡಿಸಿದ್ ಪಾಪ? ಸಿದ್ಲಿಂಗ ಬರ್ರಮ್ಮ, ಸುಮ್ಮನೆ ಒಳಕ್ಕೆ ಎದ್ದು ಬರ್ರಿ. ಸುಮ್ಮನೆ ಯಾಕೆ ಸಿದ್ಲೇವಿ ಒಳಕ್ಕೆ ಯಾಕೆ ಹೋಗಂತ ಅಡಿಯೋಣ? ನಾವೇನೇನು ಯಾರ ತಗೇನು ಜಗಳ ಮಾಡ್ತಿಲ್ಲ. ನಮ್ಮ ಮನೆ ಬಾಗ್ಲಾಗ ನಾವು ಕೂಕೊಂಡಿದ್ದೀವಿ. ಯಾಕೆ ಅದೆಲ್ಲ ಕೇಳೋಣ? ಯಾಕೆ ಹೇಳು? ಅಲ್ಲ ಹಂಗನ ಹೇಳು, ಒಳ್ಳೆ ಕೆಲಸ ಮಾಡಿರಿ. ತುಂಬಾ ಥ್ಯಾಂಕ್ಸ್ ಕಣಮ್ಮ, ಒಳ್ಳೆ ಕೆಲಸ ಮಾಡಿರಿ ನೀವು. ಹೇಳಲಿಲ್ಲ ಅಂದಿದ್ರೆ ನಮ್ಮ ರಂಗಿ ಬಂಡವಾಳ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಎಲ್ಲ ಕಳ್ಕೊಂಡು ನಾನು ಇನ್ನೂ ಬೀದಿಗೆ ಬೀಳ್ತಿದ್ದೆ. ಮನೆ ಎಲ್ಲ ಸಮೇತ ಕಳ್ಕೊಂಡು ಬೀದಿಗೆ ಬೀಳ್ತಿದ್ದೆ. ಹಂಗನ ನೀವಿಬ್ಬರು ಒಳ್ಳೆ ಕೆಲಸ ಮಾಡಿರಿ ಗಿರ್ಜಿಂಬೆ. ಥ್ಯಾಂಕ್ಸ್ ಕಣಮ್ಮ, ತುಂಬ ಥ್ಯಾಂಕ್ಸ್. ಹೆಂಗ ಒಳ್ಳೇದು ಮಾಡಿದೆ, ಒಳ್ಳೆ ಮನ್ಸೈತೆ ನಿಮ್ಮ ತಾಗೆ. ನನಗಿದು ಅರ್ಥ ಆಗಲಿಲ್ಲ. ನಾವು ಯಾರಿಗೆ ಆಗಲಿ ಒಳ್ಳೇದು ಮಾಡ್ತೀವಿ ಹೊರತು ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಲ್ಲ. ನಾವಂಥವೆಲ್ಲ ಮಾಡೋರಲ್ಲ. ಏನೋ ಸಿಟ್ಟು ಬಂದಾಗ ಏನೋ ಎದುರಿಗೆ ಸಿಟ್ಟಲ್ಲಿ ಮಾತಾಡ್ಬೋದು ಅಷ್ಟೇ. ನೀನೊಂದು ಅಂತೀಯ, ನಾನೊಂದು ಅಂತೀನಿ. ಆದರೆ ಇಂಥ ಕುತಂತ್ರ ಬದುಕುಗಳೆಲ್ಲನ ನಾವು ಮಾಡೋ ಅಂತಾರಲ್ಲ ನಾನು. ಚಿಕ್ಕಪ್ಪ ಥ್ಯಾಂಕ್ಸ್ ಚಿಕ್ಕಪ್ಪ. ಆಕಾಶ್ ಇದೇಬೇಕ ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅವಳು ಬಂಡವಾಳ ಎಲ್ಲ ನಮ್ಮ ಆಂಟಿ ಬಂಡವಾಳ ಎಲ್ಲ ತಿಳ್ಕೊಂಡ್ರಲ್ಲ, ಅಷ್ಟು ಸಾಕು ನನಗೆ. ತುಂಬ ಬೇಜಾರಾಗಿತ್ತು ನಿಜವಾಗ್ಲೂ. ಹೆಂಗೆ ಆಗಿತ್ತು ಅಂದರೆ, ಯಾರಪ್ಪ ಈ ಕೆಲಸ ಮಾಡಿದ್ರು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಕೊರೆಯೋದು. ಅಂಥದ್ರಲ್ಲಿ ನಮ್ಮ ಆಂಟಿ ಬಂಡವಾಳ ಬಯಲು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಒಳ್ಳೇದೇ ಬಯಸ್ತೀವಿ ಯಾರಿಗೆ ಆಗಲಿ. ಅದಕ್ಕೆ ಹೇಳಿದ್ದು, ನಿಮ್ಮ ಮನೆಗೆ ಸೇರ್ಕೊಂಡು ನಿಮಗೇನೆ ಈ ರೀತಿ ಕುತಂತ್ರದ ಬದುಕು ಮಾಡ್ತಾ ಇದ್ದಾಳೆ, ನಿಮಗೆ ಮೋಸ ಮಾಡ್ತಾ ಇದ್ದಾಳೆ ಅಂತೇಳಿ ಅದಕ್ಕೆ ಹೇಳಿದ್ದು. ನೋಡು, ಅದು ಮೋಸ ಮಾಡ್ತಾ ಇರೋದು ನಿನಗೆ ಗೊತ್ತಿಲ್ಲ.
ಗೊತ್ತಿಲ್ದಲೇ ನೀವು ನಿನ್ನ ತಂಗಿನ ನಂಬಿಬಿಟ್ಟಿದ್ದೀರ. ನಿನ್ನ ತಂಗಿನ ನಂಬಿದ್ದಕ್ಕೆ ಇವತ್ತು ಯಾವ ರೀತಿ ಆಯಿತು ನೋಡೋಣ. ಅದಕ್ಕೆ ಮತ್ತೆ ಯಾರೂ ಈಗ ಆಗದೆ ಇರೋರು ಯಾರೂ ಆಗದಿಲ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಜೊತೆಗಿದ್ದವ್ರೆ ಅಂತೆ. ಈ ಜೊತೆಗೆ ಇಟ್ಕೊಂಡೇ ಮೋಸ ಮಾಡ್ತಾರಂತೆ. ಮತ್ತು ನನಗೆ ಈಗ ಗೊತ್ತಾಯ್ತು, ಜೊತೆಗಿರೋರೇನೆ ಮೋಸ ಮಾಡ್ತಾರೆ, ಜೊತೆಗೆ ನಮ್ಮ ಮನೆಯಾಗ ಇದ್ಕೊಂಡು ನಮ್ಮದೇ ಉಂಡು ತಿಂದ್ಕೊಂಡು ನಮಗೆ ಇವಾಗ ಮೋಸ ಮಾಡ್ತಾರೆ ಅಂತ ಈಗ ಗೊತ್ತಾಯಿತು. ಮನೆ ಮುಂದೆ ಮೋಸ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ಲೋ ಏನೋ ಬೇವರ್ಸಿ. ಅದಕ್ಕೆ ಸರಿಯಾಗೆ ಇವಾಗ ಹೋಗ್ತಿದ್ದೀನಿ. ಇಲ್ಲೆಲ್ಲೆಲ್ಲ ಬಿಡ್ಕೊಂಡಿಲ್ಲ, ಹೋಗಿ ದುಡ್ಡು ಒಡವೆ ಎಲ್ಲ ಇಸ್ಕೊಂಡು ಬರ್ರಿ. ಯಾರೇನು ಬೇಡ ಅಂದಿಲ್ಲ. ಅಲ್ಲ ನಾನು ನಿಮಗೆ ಏನು ಮನಸ್ಸನ್ನ ಇಕ್ಕೆಮಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿರೋಣ ಮಾತಾಡ್ಸ್ಕೊಂಡು ನೀವು ನಮ್ಗೆ ಒಳ್ಳೇದು ಮಾಡಿದ್ರೆ ಅಂದರೆ ನಿಜವಾಗ್ಲೂ ಇವತ್ತು ಬಿಡು. ಯಾಕೆ ಎಲ್ಲ ಅವಳ್ದು ಹಾಳಾಗಿ ಹೋದ್ರು ಹೋಗ್ಲಿ ಅವಳು, ಯಾಕೆ ಹೇಳೋಣ ಅವ್ರ ತಂಗಿನೇ ಅವಳು ಮೋಸ ಮಾಡ್ತಾ ಇದ್ದಾಳೆ, ಬಿಡು ಇನ್ನೂ ಮೋಸ ಮಾಡಲಿ ಹೇಳು ಅಂತ ಹೇಳೋರು ಇನ್ನೊಬ್ರು ಯಾರಾದರೂ ಆಗಿದ್ರೆ ನೀವು ಅವಳು ಬಂಡವಾಳ ಬಯಲು ಮಾಡಿದ್ದಕ್ಕೆ ನನಗೇನೋ ಒಳ್ಳೆ ಕೆಲಸ ಮಾಡಿದ್ರಿ ಅನ್ನಿಸ್ತೈತೆ. ಇಲ್ಲ ಅಂದಿದ್ರೆ ನನಗೆ ಎಷ್ಟು ದಿವಸ ಆದ್ರೂ ಅವಳ ಬುದ್ಧಿ ಗೊತ್ತಾಗ್ತಿರ್ಲಿಲ್ಲ. ಅವಳು ಮಾಡಿರೋ ಕೆಲಸ, ಅವಳು ಮಾಡಿರೋ ಮೋಸ ಆಗಲಿ ಅದೆಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನೀವು ಹೇಳಲಿಲ್ಲ ಅಂದಿದ್ರೆ ನೀವು ಸುಮ್ಮನೆ ಇರ್ಬೋದಾಗಿತ್ತು. ನಿಮ್ಮದು ಒಳ್ಳೆತನಕ್ಕೆ ನಾನು ಇವತ್ತು ನಿಜವಾಗ್ಲೂ ಮೆಚ್ಚಬೇಕು. ತುಂಬ ಇವತ್ತು ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಹಿಂಗೆ ಕೆಲಸ ಮಾಡಲಿಲ್ಲ ಅಂತಂದಿದ್ರೆ ನನಗೆ ಇನ್ನೆಷ್ಟು ವರ್ಷ ಆದರೂ ಗೊತ್ತಾಗ್ತಾ ಇರಲಿಲ್ಲ ಏನೋ ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಿಮ್ಮಿಂದನ ಒಳ್ಳೇದಾಯಿತು. ನಾನು ಬೀದಿಗೆ ಬೀಳ್ತಿದ್ದವಳು ಹೆಂಗೋ ಗೆಟನ್ ಆಗಿಬಿಟ್ಟೆ. ಚಿಕ್ಕಪ್ಪ ಚೆನ್ನಾಗಿರೋಣ ಚಿಕ್ಕಪ್ಪ. ಇನ್ಮೇಲಿಂದನ ನಾವು ನೀವು ಎಲ್ಲನ ಸುಮ್ಮನೆ ಯಾಕತ್ತ ಜಗಳ ಮಾಡ್ಕೊಂಡು ನಾವೆಲ್ಲರ ತಗೂ ಚೆನ್ನಾಗಿರ್ಬೇಕು ಅಂಬೋದೇ ಇದ್ದಿದ್ದು. ಅವ್ರಾಗಿ ಅವ್ರು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮನ್ನ ಈಗ ಜಾಸ್ತಿನ ಅಷ್ಟೊಂದು ನೀನು ಇಲ್ಲೋಡು ನಮ್ಮನ್ನ ನಮ್ಮನ್ನ ಅಷ್ಟು ಸುಲಭವಾಗಿ ತಿಳ್ಕೊಬೇಕು ಹೋಗ್ಬೇಡ. ನಿನ್ನ ಪಾಡಿಗೆ ನೀನಿರು, ನಮ್ಮ ಪಾಡಿಗೆ ನಾವಿರ್ತೀವಿ. ನಾವು ಯಾರನ್ನೇ ಆಗಲಿ ಅಷ್ಟೇ. ಒಂದು ಸತಿ ಕೆಟ್ಟು ಬಂದೈತೆ ಅಂದರೆ ತಿರ್ಗಿ ಮತ್ತೆ ಮಾತಾಡ್ಸೋದಕ್ಕೆ ಹೋಗಲ್ಲ. 12 ವರ್ಷ ಆಗಲೇಳು, ಇಷ್ಟು ವರ್ಷನ ಆಗಲೇಳು. ಅದಕ್ಕೇ ನಾವು ಹೆಂಗಿರ್ಬೇಕು ಹಂಗೆ ಇದ್ದೀವಿ. ನಿಮ್ಮ ಮನೆಯವ್ರಕ್ಕೆ ನೀವಿರ್ರಿ. ನಮ್ಮ ಹತ್ರ ಜಗಳ ಮಾತ್ರ ಮಾಡಬೇಡ್ರಿ. ನಮಗೆ ಜಗಳ ಅಂದರೆ ಸಾಕಾಗ್ಬಿಟ್ಟೈತೆ ಆಲೇನೆ. ಅದಕ್ಕೆ ಹೇಳ್ತಾರೆ ಜಗಳ ಮಾತ್ರ ಮಾಡಬೇಡ್ರಿ ನಮ್ಮ ಮೇಲೆ. ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವಿರ್ರಿ. ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದ ಯಾವುದೂ ಇಲ್ಲ. ಮತ್ತೆ ಅವಳು ಮಾತು ಕಟ್ಕೊಂಡು ನಾನು ಜಗಳ ಮಾಡ್ತಿದ್ದೆ. ಜಗಳ ಮಾಡಿದ್ದಕ್ಕೆ ನನಗೆ ಇವತ್ತು ಸರಿಯಾಗಾಯಿತು. ಅವಳು ಇಲ್ಲದೆಲ್ಲ ಹೇಳ್ಕೊಡೋಳು. ಅವಳು ಮಾತು ಕಟ್ಕೊಂಡು ಇವತ್ತು ಒಬ್ರು ಮಾತು ಕೇಳೋದಕ್ಕೆ ಯಾವತ್ತು ಮಾತಾಡಬಾರ್ದು, ಯಾವುದೇ ಆಗಲಿ ಒಬ್ರು ಮಾತು ಮಾಡಬಾರ್ದು ಅಂಬೋದು ಇವಾಗ ಗೊತ್ತಾಯಿತು ನನಗೆ ಗೊತ್ತಿರಲಿಲ್ಲ. ಏನೋ ಒಂಥರ ಅವಳನ್ನ ನಂಬಿದ್ದೆ ನನ್ನ ತಂಗಿ ಅಂತ. ತುಂಬ ಥ್ಯಾಂಕ್ಸ್ ಕಣಮ್ಮ ಗಿರ್ಜಿಂಬೆ, ಥ್ಯಾಂಕ್ಸ್. ನಿನಗೇನಕ್ಕೆ ತೊಂದರೆ ಕೊಡೋಣ? ನಿನ್ನಂತವಳಿಗೆ ತೊಂದರೆ ಕೊಟ್ಟರೆ ಆಯ್ತಲ್ಲ, ಯಾಕೆ ತೊಂದರೆ ಕೊಡೋಣಮ್ಮ? ನಿಜವಾಗ್ಲೂ ನಿನ್ನಂತವಳಿಗೆ ತೊಂದರೆ ಕೊಡಲ್ಲಮ್ಮ. ಅಲ್ಲ ನಾವೇನೇನು ತೊಂದರೆ ಕೊಡ್ತೀರ ಅಂತ ಹೇಳಲ್ಲ. ಜಗಳ ಇಟ್ಟಿಟ್ಕು ಜಗಳ ಮಾಡೋದು ಹಂಗೆಲ್ಲ ಮಾಡಬೇಡ್ರಿ. ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದಮೇಲೆ ನಿಮ್ಮ ಪಾಡಿಗೆ ನೀವಿರ್ರಿ. ಸುಮ್ಮನೆ ಇಲ್ಲಿ ಏನು ಕನಾಗಲಿ ಜಗಳ ಮಾಡ್ತಿದ್ರಲ್ಲ ನೀವು ಸಣ್ಣ ಪುಟ್ಟ ವಿಷಯಗಳು ಇಟ್ಕೊಂಡು. ಅದಕ್ಕೆ ಹೇಳ್ತಾ ಇರೋದು. ನಮಗೂ ಆಲೆ ಸಾಕಾಗೈತೆ ಜಗಳ ಅಂದರೆ ಚೆನ್ನಾಗಿರ್ಬೇಕು ಅಂಬೋದು ನಮಗೂ ಐತೆ. ಅದಕ್ಕೋಸ್ಕರ ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾವುದೂ ಇರೋದಿಲ್ಲ. ಇವತ್ತು ಗೊತ್ತಾಗೈತೆ ಎಲ್ಲರ ಬೆಲೆ ಏನು ಅಂತ ನಿನಗೆ. ಇಷ್ಟು ದಿವಸ ಗೊತ್ತಾಗಿರಲಿಲ್ಲ. ಅದಕ್ಕೆ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ. ಏನು ಮಾಡೋಣಪ್ಪ, ದೊಡ್ಡ ಮಾತು ಕಟ್ಕೊಂಡು ಮಾತಾಡಿದೆ. ಬಿಡಪ್ಪ ಹೋಗ್ಲಿ ಸಿದ್ಲಿಂಗ ಮನಸ್ಸನ್ನ ಇಷ್ಟೇ ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದೆ. ನಿಜವಾಗ್ಲೂ ಗಿರ್ಜಿಂಬೆಗಿಂದ ನನಗೆ ತುಂಬ ಒಳ್ಳೇದಾಗೈತೆ. ಅದಕ್ಕೇ ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ಶ್ರೀದೇವಿಗೂ. ಇದಕ್ಕೆ ಮೇಯ್ನು ಶ್ರೀದೇವಿನೇ ಕಾರಣ. ಅವಳೇ ಎಲ್ಲ ಬಂಡವಾಳ ಬಯಲು ಮಾಡಿದ್ದು. ಇಲ್ಲ ಅಂತಂದಿದ್ರೆ ಇನ್ನೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಅಷ್ಟು ಸುಲಭವಾಗಿ ಗೊತ್ತಾಗ್ತಾ ಇರಲಿಲ್ಲ ಇಂಥ ವಿಷಯಗಳನ್ನೆಲ್ಲನ. ಅಂದರೆ ಜೊತೆಯಲ್ಲೇ ಚೆನ್ನಾಗಿದ್ದಾರೆ ವಿಶ್ವಾಸದಲ್ಲಿ ಅಂತ ಅಂದ್ಕೊಂಡ್ಮೇಲೆ ವಿಶ್ವಾಸದಾಗ ಅದೆಲ್ಲಿ ವಿಷ ಐತೆ ಅಂತ ಹೇಳಿ ಹೆಂಗೆ ಗೊತ್ತಾಗುತ್ತೆ? ನಾವು ವಿಶ್ವಾಸದಲ್ಲಿ ವಿಷ ಐತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಅದಕ್ಕೆ ಇವ್ರಿಗೆ ಹತ್ರ ಕ್ಷಮೆ ಕೇಳಿ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.